ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ, ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಲಾಗಲ್ಲಿ ಒಂದು ರೆಸಿಪಿ ಕೂಡ ಐತಿ. ಡ್ರೈ ಫ್ರೂಟ್ಸ್ ಲಡ್ಡು ಸ್ನೇಹಿತರೆ. ಇಲ್ಲೇ ನಮ್ಮ ಲೋಕಲ್ದವ್ರದ್ದು 2 kg ಡ್ರೈ ಫ್ರೂಟ್ಸ್ ಲಡ್ಡು ಐತಿ. ಸೊ ಇವತ್ತ ಕೊಡ್ಬೇಕ್ರಿ ಮಧ್ಯಾಹ್ನ. ನೋಡ್ರಿ, ಈಗ ಬೆಳಗ್ಗೆ 11:30 ಆಗೈತಿ. ಫ್ರೆಶ್ ಆಗಿ ಮಾಡಾಕತ್ತೀನಿ. ಈಗ ಒಂದು ಸೆಟ್ ಮಾಡಿ ಒಳಗಿಟ್ಟಿನಿ 1 kg. ಈಗ ಇನ್ನೊಂದು kg ಇದ್ರೊಳಗೆ ಹಾಕಕತ್ತೀವಿ. ನಮ್ಮ ತನ್ನು ಪುಟಾಣಿ ನನಗೆ ವಿಡಿಯೋ ಮಾಡ್ತೇನೆ ಅಂತ ಹೆಲ್ಪ್ ಮಾಡಾಕತ್ತಾಳ. ಹೆಂಗೆ ವಿಡಿಯೋ ಬಂದೈತೆ ನನಗೂ ಗೊತ್ತಿಲ್ಲ ಸ್ನೇಹಿತರೆ. ವಿಡಿಯೋ ಮಾಡಾಕತ್ತಾಳಕಿ. ಇದು ಮ್ಯಾರೇಜ್ ಗಿರೇಜ್ ಆದ್ಮೇಲೆ ಒಂದು 2 ದಿವಸ ಆದ್ಮೇಲೆ ನೋಡ್ರಿ ಬ್ಲಾಗ್. ಆದ್ರೂ ಇನ್ನ ಮೆಹಂದಿ ಕೂಡ ಐತಿ. ನಾನ ಬಳಿ ಗಾವಾಗಿಲ್ಲ ಅಂತ ತೆಗೆದಿಟ್ಟಿನಿ. ಬಟ್ ನಮ್ಮ ತನ್ನು ಪುಟಾಣಿ ಕೈಯಾಗ ಕೈ ತುಂಬ ಇನ್ನ ಹಸಿರು ಬಳಿ ಅದಾವು. ಮತ್ತ ಮದ್ವಿ ಬ್ಲಾಗ್ಸ್ ಎಲ್ಲ ನಿಮ್ಗೆ ಹೆಂಗ ಅನ್ಸಿದ್ವು, ಮದ್ವಿ ಹೆಂಗ ಆತ ನವೀನಂದ ಖಂಡಿತ ತಿಳಿಸ್ರಿ. ಮತ್ತ ಏನಪ್ಪಾ ಅಂದ್ರ ಹೊಸ ಮಧು ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ. ಅವರ ಒಂದು ಮುಂದಿನ ಜೀವನ ಸುಖಮಯವಾಗಿರ್ಲಿ, ಸಂತೋಷದಿಂದ ಕೂಡಿರ್ಲಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡ್ರಿ. ನಿಮ್ಗೆ ಹೆಂಗ ಅನಿಸ್ತ ಮದ್ವೆ ಬ್ಲಾಗ್ಸ್, ನಮ್ ಕಡೆದ ಪದ್ಧತಿಗಳು ಅದನ್ನು ಕೂಡ ತಿಳಿಸ್ರಿ ಸ್ನೇಹಿತರೆ. ಮತ್ತೆ ಆರ್ಡರ್ ಕೊಡೋದಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡರ್ ಪ್ಲೇಸ್ ಮಾಡ್ರಿ. ಫೋನ್ ನಂಬರ್ ಕೊಟ್ಟಿರ್ತೀನಿ ನಾನು. ವಾಟ್ಸಪ್ ಆದ್ರೂ ಮಾಡ್ರಿ, ಇಲ್ಲ ಕಾಲ್ ಮುಖಾಂತರ ಆದ್ರೂ ನನಗೆ ಆರ್ಡರ್ ಮಾಡಬಹುದು. ನಿಮಗೂ ಏನು ಬೇಕದನ್ನ ಇದೇ ರೀತಿಯಾಗಿ ಫ್ರೆಶ್ ಆಗಿ ಶುಚಿಯಾಗಿ ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೇನೆ ಸ್ನೇಹಿತರೆ. ಹಿಂಗಾಗಿ ಆರ್ಡರ್ ಪ್ಲೇಸ್ ಮಾಡಬಹುದು ನೋಡ್ರಿ. ಸೊ ಇನ್ನೊಂದು ಸೆಟ್ ಒಳಗಿಟ್ಟೀನಿ, ಅದನ್ನ ತೋರಿಸ್ತಾಳಂತ ನಮ್ಮ ತನು. ಹೇಳ್ಬೇಕು ಈಗ ಅದಾವ ನೋಡ್ರಿ ಸ್ನೇಹಿತರೆ, ಅತ್ತಿ ಮಾಡಿಟ್ಟಾಳ ಅಂತ ಹೇಳ್ಬೇಕು. ಮಾತಾಡ್ತೀನಿ ನೋಡ್ರಿ ಇಲ್ಲಿ ಫ್ರೆಂಡ್ಸ್. ಅತ್ತಿ ಮಾಡ್ಲಿಟ್ಟಾಳು ರಾಗಿ ಮತ್ತ ಕಾವೇರಿ ಡ್ಯೂಟಿಗೆ ಹೋಗಾಡ್ರಿ. ನಾವು ಸ್ವಲ್ಪ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಟಿಫನ್ ಆಗೈತಿ. ಎಲ್ಲ ಫ್ರೆಶ್ ಅಪ್ ಆಗೇವಿ. ಇವತ್ತು ಅಮಾವಾಸ್ಯೆ ಕೂಡಿರಿ, ಶನಿವಾರ ಇವತ್ತು, ವಿಶೇಷವಾದ ಅಮಾವಾಸ್ಯೆ ಇವತ್ತು. ಸೊ ಹಿಂಗಾಗಿ ಬೆಳಗಿನ ಪೂಜೆ ಪುನಸ್ಕಾರ ಎಲ್ಲ ನಮ್ದು ಎಲ್ಲ ಮುಗ್ದೈತಿ. ಎಲ್ಲ ಮುಗಿಸ್ಕೊಂಡ ಉಂಡಿ ಮಾಡಾಕತ್ತೀನಿ ನಾನು. ಇನ್ನು ಉಳ್ದಂತೆ ಮಧ್ಯಾಹ್ನಕ್ಕೆ ಅನ್ನ ಸಾರು ಐತಿ, ರಾತ್ರಿ ಇದೆ ನಡಿತೈತಿ. ಇದಿಷ್ಟು ಮಾಡಿ ನಾನು ಡ್ರೈ ಫ್ರೂಟ್ಸ್ ಕಟಿಂಗ್ ಮಾಡ್ಬೇಕ್ರಿ. ಇನ್ನೊಂದು ಸ್ವಲ್ಪ ಅದಾವ, ಕಟಿಂಗ್ ಮಾಡಿ ಇಟ್ಕೋಬೇಕು ಮತ್ತೆ ನೆಕ್ಸ್ಟ್ ಆರ್ಡರ್ಸಿಗೆ ಹಿಂಗಂತ ಹೇಳಿ. ನೋಡೋಣ ಸ್ನೇಹಿತರೆ, ಇವತ್ತು ವಿಶೇಷವಾದ ಅಮಾವಾಸ್ಯೆ ಐತಿ. ನಾವು ಕೂಡ ನುಗ್ಗಿಕೆರೆ ಆಂಜನೇಯಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕಂತ ಅನ್ಕೊಂಡೇವಿ. ಹೋದ್ರೆ ಖಂಡಿತವಾಗ್ಲೂ ನಿಮ್ಗೂ ಕೂಡ ದರ್ಶನ ಮಾಡಿಸ್ತೇನೆ ನೋಡ್ರಿ. ಇದೊಂದು ಸ್ವಲ್ಪ ಐತಿ, ಇದೊಂದು ಸ್ವಲ್ಪ ಆದ್ರೆ ಮುಗ್ದ ಬಿಡ್ತು. ಮಸ್ತ್ ಅಂದ್ರ ಮಸ್ತ್ ಘಮ ಘಮ ಅನ್ನಕತೈತಿ ಮನೆಯೆಲ್ಲ. ಮತ್ತು ನಮ್ಮ ತನು ಪುಟಾಣಿಗೆ ಟೇಸ್ಟಿಗೂ ಕೊಟ್ಟಿದ್ದೆ. ಮತ್ತು ಫಸ್ಟಿಗೆ 2 ನೈವೇದ್ಯ ಮಾಡಿದ್ವಿ. ಇವತ್ತು ಹೆಂಗೂ ಅಮಾವಾಸ್ಯೆ ಐತಿ, ದೇವ್ರದ ನೈವೇದ್ಯ ಮಾಡಿದ್ವಿ. 2 ಉಂಡೆನ ನಾ ಏನು ಮಾಡಿದ್ರು ಫಸ್ಟ್ ದೇವ್ರಿಗೆ ನೈವೇದ್ಯ, ನಂತರದಲ್ಲಿ ಮುಂದಿನ ಕೆಲಸ ಅಂತ. ಮತ್ತು ನಮ್ಮ ತನು ಪುಟಾಣಿಗೂ ಕೊಟ್ಟಿದ್ದೆ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವಂತ. ಏನೇ ಅಂತ ಅಂದ್ರಕಿ ನಿನಗೆ ಖಂಡಿತ ಕಾಲ್ ಮಾಡೇ ಮಾಡ್ತಾರ, ಅವ್ರು ಫೋನ್ ಮಾಡ್ತಾರ ಮಸ್ತ್ ಆಗ್ಯಾವಂತ ಹೇಳಿ ಅಂದಿಲ್ಲ ಪುಟಾಣಿ? ಅಷ್ಟು ಚಲೋ ಆಗ್ಯಾವಲ್ಲ, ಫೋನ್ ಮಾಡ್ತಾರ ಅತ್ತಿ ಅವರು ಮಸ್ತ್ ಆಗ್ಯಾವ ಹೂ ಅಂತಾಳ. ಸೊ ನಿಮಗೂ ನೋಡ್ರಿ ಆರ್ಡರ್ ಮಾಡ್ರಿ ಸ್ನೇಹಿತರೆ, ಏನು ಬೇಕದನ್ನ ನಿಮಗೂ ಇದೇ ರೀತಿ ಮಾಡೋಣ ಅಂತ. ಮತ್ತೆ ಸಿಗ್ತೀವಿ ಸ್ನೇಹಿತರೆ. ನುಗ್ಗಿಕೆರೆ ಆಂಜನೇಯ ಸ್ವಾಮಿಗೆ ಬಂದೀವಿ ನೋಡ್ರಿ. ನಾವು ನೋಡ್ತಾ ಇರ್ಬೋದು ವೈಷ್ಣವಿ ಇದ್ದಾಳೆ. ಹೌದು, ವೈಷ್ಣವಿಗೆ 1 ವೀಕ್ ರಜೆ ಇತ್ತು. ಆಕೆ ಏನು ಕಲಿತಾಳ ಅಂತ ಕೇಳಿದ್ರೆ ನೀವು, ಆಕೆ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮಾಡಕತ್ತಾಳ್ರಿ. ಹಿಂಗಾಗಿ ಆಕೆಗೆ 1 ವೀಕ್ ಕಾಲೇಜ್ ರಜೆ ಇತ್ತು, ಅದಕ್ಕೋಸ್ಕರ ಬಂದಿದ್ಲು. ಮತ್ತು ಹೇಳ್ದ ಹಾಗೆ ಸ್ಯಾಟರ್ಡೆ ಅಮಾವಾಸ್ಯೆ ಎಲ್ಲನೂ ಇತ್ತು. ಅದಕ್ಕೋಸ್ಕರ ನಾನು ಮಕ್ಕಳನ್ನ ಕರ್ಕೊಂಡು ಸಾಯಂಕಾಲ ಟೈಮ್ ರೀ, ಇದು ಒಂದು 4-4:30 ಟೈಮ್ ಅನ್ಬೋದು. ನಾವೀಗ 4-4:30 ರೀ ಆಗಿತ್ತು, ಒಂದು 5-5:30 ಆಗಿರ್ಬೋದು. ಸೊ ಈಗ ದೇವರಿಗೆ ಬಂದೀವ್ರಿ. ಬಂದಿಂದ ಮತ್ತು ಎಲ್ಲ ಹಣ್ಣು ಕಾಯಿ ಮತ್ತು ಮಾಲೆ ಮತ್ತು ಏನಂತೀರಿ ಕರಿ ಎಳ್ಳಿಂದು ದೀಪ, ಎಣ್ಣೆ, ಎಳ್ಳೆಣ್ಣೆ ಎಲ್ಲನೂ ದೇವರಿಗೆ ತೊಗೊಂಡ್ವಿ. ಇಲ್ಲೇ ಎಲ್ಲ ತೊಗೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ರಶ್ ಇತ್ತು ರೀ. ನಾರ್ಮಲ್ ಸ್ಯಾಟರ್ಡೆ ಇದ್ದಾಗನ ಅಷ್ಟೊಂದು ರಶ್ ಇರ್ತೈತಿ. ಅದ್ರಾಗ ಇವತ್ತು ಅಮಾವಾಸ್ಯೆ ಆದ್ದರಿಂದ ಮತ್ತು ಸಾಯಂಕಾಲ ಟೈಮ್ ಆದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಇನ್ನು ಬರ್ತಾ ಬರ್ತಾ ರಶ್ ಕೂಡ ಆಗ್ತೈತಿ. ಮತ್ತು ಈಗೇನೈತಿ ಪಾರ್ಕಿಂಗದ್ದು ಎಲ್ಲ ಚೆನ್ನಾಗಿ ಮಾಡ್ಯಾರ ರೀ.
ಮತ್ತು ಇವು ಕಾಯಿ ಅಂಗಡಿ ಎಲ್ಲನೂ ಸ್ವಲ್ಪ ಈ ಕಡೆ ಮಾಡ್ಯಾರಲ್ಲ, ಹೀಗಾಗಿ ಇನ್ನೂ ಕೂಡ ವಿಶಾಲವಾಗಿ ದೇವಸ್ಥಾನದ ಆವರಣ ಆಗೈತೆ ಅಂತ ಹೇಳ್ಬೋದು. ಮತ್ತು ಯಾರೆಲ್ಲ ನಮ್ಮ ಧಾರವಾಡದ ನುಗ್ಗಿಕೇರಿ ಆಂಜನೇಯ ಅಥವಾ ಹನುಮಂತ ದೇವರ ದರ್ಶನ ಮಾಡಿರಿ, ಖಂಡಿತವಾಗ್ಲಿ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ. ಮತ್ತು ಯಾರೆಲ್ಲ ಇನ್ನೂವರೆಗೆ ಬಂದಿಲ್ಲ, ನುಗ್ಗಿಕೆರೆ ಆಂಜನೇಯ ಸ್ವಾಮಿಗೆ ಯಾರೆಲ್ಲ ಬಂದಿಲ್ಲ, ಖಂಡಿತ ಒಂದು ಸರಿ ಯಾರ ಭೇಟಿ ಕೊಡ್ರಿ. ಭಾಳ ಅಂದ್ರೆ ಭಾಳ ಸುಂದರವಾದ ಒಂದು ತಾಣದೊಳಗೆ ಐತೆ ಅಂತ ಹೇಳ್ಬೋದು. ಹಸಿರು ಪ್ರಕೃತಿಯ ಮಧ್ಯ ದೇವಸ್ಥಾನದ ಹಿಂದ್ಗಡೆನ ದೊಡ್ಡದಾದ ಕೆರೆ, ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಅಂತಾರಲ್ಲ ಹಂಗೆ. ಏನೋ ಜೀವನದ ಬ್ಯಾಸರಿಕೆ ನೋವು ಏನಿದ್ರೂ ಇಲ್ಲಿ ಬಂದ್ರೆ ಏನೈತಲ್ರಿ, ಮನಸ್ಸು ಅನ್ನೋದು ಶಾಂತ ಆಗ್ತೈತೆ ಅಂತ ಹೇಳ್ಬೋದು, ಪ್ರಶಾಂತ ಆಗ್ತೈತೆ ಅನ್ಬೋದು. ಎಲ್ಲ ಮರ್ತು ಬಿಡ್ತೀವಿ ನೋಡ್ರಿ, ಅಷ್ಟೊಂದು ಸುಂದರವಾದ ಒಂದು ಸ್ಥಳ. ಅದ್ರಾಗ ಮತ್ತು ನಮ್ಮ ಆಂಜನೇಯ ಅವ್ರ ದರ್ಶನ ಅಂತೂ ಅದಕ್ಕೆ ಎರಡು ಮಾತೇ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಅವ್ರನ್ನ ದರ್ಶನ ಮಾಡ್ಕೊಂಡ್ರೆ ಒಂದು ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು. ಎಲ್ಲನೂ ನಾವು ಗೆಲ್ತೀವಪ್ಪ, ಏನು ಬಂದರೂ ಎದುರಿಸ್ತೀವನ್ನೋ ಒಂದು ಧೈರ್ಯ ಮತ್ತು ಒಂದು ಒಳ್ಳೆ ಮನಸ್ಸು ಬರ್ತೈತೆ ಅಂತ ಹೇಳ್ಬೋದು ನೋಡ್ರಿ. ಪಾಸಿಟಿವ್ ಎನರ್ಜಿ ಅಂತೀವಲ್ಲ, ಆ ಥರ ಹುಮ್ಮಸ್ಸು ಆಕೈತೆ ರೀ ಜೀವನದ ಮೇಲೆ. ಅವರ ಒಂದು ದರ್ಶನ ಅಷ್ಟೊಂದು ಪವರ್ಫುಲ್ ಆಗಿರ್ತೈತಿ. ಮತ್ತು ನೀವು ಏನೋ ಅಂದ್ಕೊಂಡ್ರು ಅದನ್ನು ಭಕ್ತಿ ಭಾವದಿಂದ ಅದನ್ನು ಬೇಡ್ಕೊಂಡು ನಡ್ಕೊಂಡಿದ್ದಾದ್ರೆ ಅದು ಖಂಡಿತವಾಗ್ಲೂ ಅದು ಈಡೇರ್ತೈತಿ. ಅಷ್ಟೊಂದು ಪವರ್ಫುಲ್ ಆದ ಒಂದು ಹನುಮಂತ ದೇವರು ಅಂತಲೇ ಹೇಳ್ಬೋದು. ನಮ್ಮ ಧಾರವಾಡದ ಶ್ರೀ ನುಗ್ಗಿಕೆರೆ ಹನುಮಂತ ದೇವರು. ನೋಡ್ತಾ ಇರ್ಬೋದು, ಪಾರ್ಕಿಂಗ್ ತೋರ್ಸಾಕತ್ತೀನಿ ನಿಮ್ಗೆ, ಎಷ್ಟೊಂದು ವೆಹಿಕಲ್ಸ್ ಅದಾವ ಅಂತ ಹೇಳಿ. ಇದು 2 ವೀಲರ್ ಪಾರ್ಕಿಂಗ್ ರೀ ಇದು. 4 ವೀಲರ್ದು ಗುಡಿಯ ಬಲಗಡೆ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ಮತ್ತು ಬಂದ ತಕ್ಷಣ ಕಾಲು ತೊಳಿಲಿಕ್ಕೆ ವ್ಯವಸ್ಥೆ ಐತಿ. ಕಾಲು ತೊಳ್ಕೊಂಡ್ವಿ ನಾವು ಕೂಡ ಎಲ್ಲರೂ. ಕಾಲು ತೊಳ್ಕೊಂಡು ಇಲ್ಲಿ ಬಂದು ತೆಂಗಿನಕಾಯಿ ತೊಗೊಂಡು ಬಂದಿದ್ವಲ್ರಿ. ಸೊ ತೆಂಗಿನಕಾಯಿನ ಹೊರಗಡೆನ ನಾವು ಇಲ್ಲೇ ಒಡ್ಕೊಂಡು ಹೋಗ್ಬೇಕಾಗ್ತೈತಿ. ಸೊ ತೆಂಗಿನಕಾಯಿನ ನನ್ನ ಮಗನ ಹೊಡಿತೀನಂದ, ಬಟ್ ಬಾಪ ಪುಟಾಣಿ ಇದ್ದ ಹೊಡ್ಯಕ್ಕೆ, ಅವಂಗೂ ಏನಾರು ಹೆಲ್ಪ್ ಆಗ್ತೈತಲ್ರಿ. ಸೊ ಹೊಡಿಲಿ ಬಿಡ ಅಂತ ಹೇಳಿ ಅವನ ಕಡೆನ ಕೊಟ್ವಿ. ಅವನ ಒಡೆದು ಕೊಟ್ಟ ತೆಂಗಿನಕಾಯಿನ. ಮತ್ತು ಮಳೆ ವಾತಾವರಣ ಅಂತ ಏನಿರಲಿಲ್ಲ, ಬಟ್ ಕೂಲ್ ಇತ್ತು. ಹವಾಮಾನ ಮಸ್ತ್ ಅಂದ್ರೆ ಮಸ್ತ್. ಸಂಜೆ ಟೈಮ್ ಆದ್ದರಿಂದ ಸ್ವಲ್ಪ ವಾತಾವರಣ ಕೂಲ ಇತ್ತು. ಏನೋ ಗೊತ್ತಿಲ್ಲ, ಒಂದು ವಾರದಿಂದ ನಮ್ಮ ಧಾರವಾಡ ಕೂಲ್ನ ಐತ್ರಿ. ಅಷ್ಟೊಂದು ಬಿಸಿಲಿಲ್ಲ, ಇಡೀ ದಿವ್ಸನೂ ಕೂಡ ಅಷ್ಟೊಂದು ಬಿಸಿಲಿಲ್ಲ. ಯಾಕಪ್ಪ ಅಂದ್ರೆ ಸುತ್ತಮುತ್ತಲ ನವಲಗುಂದ, ಗದಗ ಮತ್ತು ಹುಬ್ಳಿ ಕೂಡ ರೀ ಸಿಕ್ಕಾಪಟ್ಟಿ ಮಳೆ ಆಗೈತೆ ರೀ. ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ. ಕಂಪೇರ್ ಟು ಧಾರವಾಡ ಅನ್ಬೋದ. ನಮಗೆ ಅಷ್ಟು ಮಳೆ ಆಗಿಲ್ಲ, ಬಟ್ ಅಲ್ಲೆಲ್ಲ ಆಜುಬಾಜು ಮಳೆ ಆಗಿದ್ದಕ್ಕೆ ನಮ್ಮ ಒಂದು ವಾತಾವರಣ ಏನೈತಲ್ಲ ತಂಪೈತ್ರಿ. ಅತಿ ಖಡಕ್ ಬಿಸಿಲು ಅಂತ ಏನಿಲ್ಲ, ಐತಿ. ಹೀಗಾಗಿ ಆರಾಮ ಅನಿಸ್ತೈತಿ ಎಲ್ಲರೂ ಹೊರಗೆ ಹೋಗ್ಬೇಕಂದ್ರು ಈ ಥರ. ಮತ್ತು ನಾವು ಇಲ್ಲೇ ಬಂದ್ವಿ. ಇಲ್ಲಿ ಬಂದು ದೀಪ ರೀ, ಕರ್ಪೂರ ಆಗಿರ್ಬೋದು, ಊದಿನ ಕಡ್ಡಿ ಆಗಿರ್ಬೋದು, ನೀವು ತಂದಂಥ ಎಳ್ಳು ಬತ್ತಿ ಆಗಿರ್ಬೋದು, ಎಲ್ಲನೂ ಕೂಡ ನಾವು ಇಲ್ಲೇ ಹಚ್ಚಬೇಕಾಗ್ತೈತಿ. ಅದರದ್ದು ವ್ಯವಸ್ಥೆ ಕೂಡ ಹೊರಗನ ಐತಿ. ಮತ್ತು ಗೋಪುರ ನೋಡ್ರಿ, ನುಗ್ಗಿಕೆರೆ ಹನುಮಂತ ದೇವರ ಒಂದು ಗುಡಿಯ ಗೋಪುರ ಎಷ್ಟು ಚೆನ್ನಾಗೈತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಐತಿ. ಮತ್ತು ಆಲ್ಮೋಸ್ಟ್ ಇಲ್ಲಿ ಲೈಟಿಂಗ್ ಹಾಕಿದ್ರೆ ನನ್ನ ಮನೆ ಮುಂದೆ ನಿಂತ್ರ ಕಾಣಿಸ್ತೈತೆ ನೋಡ್ರಿ. ಹಂಗೆ ಒಂದು ಶಾರ್ಟ್ಕಟ್ ವೇ ಐತ್ರಿ. ನಡ್ಕೊಂಡು ಬರ್ಬೋದು, ನನ್ನ ಮನೆ ಹತ್ರ ನಡ್ಕೊಂಡು ಬರ್ಬೋದು ಆರಾಮ್ಸಿ ಆಂಜನೇಯ ಸ್ವಾಮಿಗೆ. ಬಟ್ ನಡುದಾರಿ ಐತ್ರಿ ಅದು, ಹೀಗಾಗಿ ಒಬ್ಬೊಬ್ಬರು ಬರಂಗಿಲ್ಲ. ಒಂದು ಗ್ರೂಪ್ ಇದ್ರೆ ಆರಾಮಾಗಿ ನಡ್ಕೊಂಡು ಬರ್ಬೋದು ರೀ. ನನ್ನ ಮನೆ ಮುಂದೆನ ಡೈಲಿ ಅಂದ್ರೆ ಡೈಲಿ ಸ್ಟೂಡೆಂಟ್ಸ್ ಏನು ಇರ್ತಾರಲ್ಲ, ಪಿ ಜಿ ಒಳಗಿದ್ದವರು, ಹಾಸ್ಟೆಲ್ ಒಳಗಿದ್ದವರು, ಡೈಲಿ ಒಂದು 4-5 ಗ್ರೂಪ್ ಹೋಗ್ತಾರೆ ನೋಡ್ರಿ, ಗಂಡು ಹುಡುಗರು. ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಿರ್ತಾರೆ. ಯಾವುದಾದ್ರೂ ಒಂದು ಸ್ಯಾಟರ್ಡೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಥರ ಗ್ರೂಪ್ ಇದ್ರೆ ಆರಾಮಾಗಿ ನಡ್ಕೊಂಡು ಬರ್ಬೋದು ರೀ. ವಾಕೇಬಲ್ ಒಂದು ಅರ್ಧ ತಾಸ್ನಾಗ ನಾವು ಗುಡಿ ಮುಟ್ತೀವಿ ರೀ. ಅಷ್ಟು ಏನಾಯ್ತಂದ್ರೆ ಸಮೀಪ ಆಗ್ತೈತೆ ರೀ, ನಾವು ಶಾರ್ಟ್ಕಟ್ ಬಂದ್ರೆ ಹಿಂಗಂತ ಹೇಳಿ. ಮತ್ತು ನಾ ಹೇಳ್ದಾಗೆ ಏನು ನೈಟ್ ಇಲ್ಲೆಲ್ಲ ಲೈಟ್ಸ್ ಹಾಕಿರ್ತಾರಲ್ರಿ, ನನ್ನ ಮನೆ ಮುಂದೆ ನಿಂತ್ರೆ ಲೈಟ್ಸ್ ಕಾಣಿಸ್ತಾವೆ ನೋಡ್ರಿ. ಅಂದ್ರೆ ನುಗ್ಗಿಕೆರೆ ಆಂಜನೇಯ ಸ್ವಾಮಿದ ಲೈಟ್ಸ್ ಅಂಥೇಳಿ ಕನ್ಫರ್ಮ್ ಆಗಿ ಕಾಣಿಸ್ತಾವೆ. ಅಷ್ಟೊಂದು ಇದೈತೆ ಅಂಥೇಳಿ, ಸಮೀಪ ಐತೆ ಅಂಥೇಳಿ. ಮತ್ತು ನಾವೆಲ್ಲ ಸ್ಕೂಲ್ ಟೈಮ್ನಾಗ ಭಾಳ ಹೋಗ್ತಿದ್ವಿ ರೀ. ಶನಿವಾರಕ್ಕೊಮ್ಮೆ ಎಲ್ಲ ಗೆಳತಿಯರೆಲ್ಲ ಮಾತಾಡಿಕೊಂಡು, ಸ್ಕೂಲ್ ಬಿಟ್ಟ ತಕ್ಷಣ ಎಲ್ಲರೂ ಮಾತಾಡಿಕೊಂಡು ನಡೆದಾರಾಗನ ಹೋಗ್ತಿದ್ವಿ. ಇನ್ನೂ ಇಷ್ಟೂ ಚೆನ್ನಾಗಿರಲಿಲ್ಲ ಅವಾಗೆಲ್ಲ, ಒಂಥರ ಜಂಗಲ್ ಟೈಪ್ ಇತ್ತು ರೀ. ಅಂಥದ್ರಾಗನ ನಾವು ಹೋಗಿ ಬರ್ತಿದ್ವಿ. ಈಗ ಹಂಗೆ ಹೋಗಕ್ಕೆ ಆಗಂಗಿಲ್ಲ ರೀ, ಯಾಕಂದ್ರೆ ಒಬ್ಬೊಬ್ಬರ ಹೋಗುವಂಥದ್ದಲ್ಲ. ಹೀಗಾಗಿ ಬಟ್ ನಮ್ಮ ಮಕ್ಕಳು ಹೋಗಿರ್ತಾರೆ, ಅವ್ರ ಫ್ರೆಂಡ್ ಜೊತೆ ಹೋಗಿರ್ತಾರೆ. ಬಟ್ ಅವ್ರು ವಿಡಿಯೋ ಮಾಡಿರಂಗಿಲ್ಲ. ನಮ್ಮ ಚಿಂಟು ಅವ್ರದ್ದೆಲ್ಲ ಒಂದು ಗ್ರೂಪ್ ಐತ್ರಿ. ಅವಾಗವಾಗ ಅವರು ಹೋಗಿರ್ತಾರೆ ರೀ, ನಡ್ಕೊಂಡು ಹೋಗಿ ಬಂದಿರ್ತಾರೆ. ಒಂದ್ಸರಿ ನೋಡೋಣ ಅಂತ ನಿಮ್ಮ ಜೊತೆ ಆ ಥರನೂ ಶೇರ್ ಮಾಡ್ತೀನಿ ನಾನು. ಹೇಳಿದಾಗೆ ಈ ಒಂದು ದೇವಸ್ಥಾನ ನಾನು
ಸಾಕಷ್ಟು ಸರಿ ನಿಮ್ಗೆ ಹೇಳ್ಕೊಂಡಿದ್ದೀನಿ, ನಾನು ಎಷ್ಟೋ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋದ್ರು ನನಗೇನೇನೋ ಇಲ್ಲಿ ಬಂದ್ರಷ್ಟ ಒಂದೇನೋ ನೆಮ್ಮದಿ ಸಮಾಧಾನ ಅಂತೇಳಿ ಈ ಒಂದು ಹನುಮಂತ ದೇವ್ರ ದರ್ಶನ ತೊಗೊಂಡ್ರೆ ಒಂದು ಆರಾಮ್ ಅನ್ನಿಸ್ತೈತೆ ನೋಡ್ರಿ ನನಗೆ. ಚೆನ್ನಾಗೈತೆ ರೀ, ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲೇ. ಮಸ್ತ್ ಅಂದ್ರೆ ಮಸ್ತ್ ಐತಿ ವಾತಾವರಣ. ಅದ ಹೇಳಿದ್ನಲ್ಲ, ಭೇಟಿ ಯಾರಾಗಿಲ್ಲ, ಇದುವರೆಗೆ ಯಾರು ಬಂದಿಲ್ಲ, ಖಂಡಿತವಾಗ್ಲೂ ಒಂದ್ಸರಿ ಟೈಮ್ ಮಾಡ್ಕೊಂಡು ಒಂದು ವಿಸಿಟರ್ ಬರ್ರಿ, ಆಮೇಲೆ ಪದೇ ಪದೇ ನೀವೇ ಬರ್ತೀರಿ. ಅಷ್ಟೊಂದು ಮಸ್ತ್ ಐತಿ, ಪ್ರಕೃತಿ ಮಧ್ಯೆ ದೇವಸ್ಥಾನ. ಈಗ ಬಂದ್ವಿ ದೇವಸ್ಥಾನದ ಒಳಗಡೆ. ನಿಮ್ಗೆ ಹೇಳಿದೆ ಅಮಾವಾಸ್ಯೆ ಆದ್ದರಿಂದ ತುಂಬಾ ರಶ್ ಇತ್ತಂತೆ. ಸೊ ಕ್ಯೂ ನೋಡ್ರಿ ಎಲ್ಲಿಗೆ ಐತಿ. ನಾವು ಯಾವಾಗ ಬಂದರೂ ಡೈರೆಕ್ಟಾಗಿ ಸ್ವಲ್ಪ ಒಂದು 2-3 ನಿಮಿಷನಾಗ ಮುಗಿಸ್ಕೊಂಡ್ಬಿಡ್ತಿದ್ವಿ ದರ್ಶನ. ಬಟ್ ಇವತ್ತು ಹಾಗಿರಲಿಲ್ಲ, ತುಂಬ ಅಂದ್ರೆ ತುಂಬ ರಶ್ ಇತ್ತು. ನಾವು ಕೂಡ ಹೋಗಿ ಕ್ಯೂ ಅಲ್ಲೇ ನಿಂತ್ಕೊಳ್ಳೋಣಂತೀಗ. ಕ್ಯೂ ಹಚ್ಚಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದು ಅಂಥೇಳಿ ಅಂದ್ರೆ ಖುಷಿ ಆಗ್ತಿತ್ತು ರೀ ಅದು. ಅದಕ್ಕೋಸ್ಕರ ಸ್ನೇಹಿತರೆ. ರಶ್ ಇದ್ರು ದರ್ಶನ ಆಯ್ತು, ಚಲೋ ಆಯ್ತು. ಹಲೋ ಸ್ನೇಹಿತರೆ, ಸಾಕಷ್ಟು ದಿನದಿಂದ ನನ್ನ ಬಿಸ್ನೆಸ್ ಒಳಗೆ ನೋಡಿದಾಗೆಲ್ಲ ನೀವು ಈ ರೆಸಿಪಿನ ಕೇಳ್ತಾನೆ ಇದ್ರಿ. ಹೌದು, ಸ್ವೀಟ್ ಆದರೂ ಕೂಡ ಒಂದು ಹೆಲ್ದಿಯಾದ ರೆಸಿಪಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ಸ್ವೀಟ್ ಇದು. ಅದಕ್ಕೋಸ್ಕರ ಆ ಒಂದು ರೆಸಿಪಿನ ಇವತ್ತು ನಾನು ಶೇರ್ ಮಾಡಕತ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ರಿ, ಅಂದ್ರೆ ಮಾತ್ರ ನಿಮಗೂ ಕೂಡ ಪರ್ಫೆಕ್ಟಾಗಿ ಈ ಒಂದು ರೆಸಿಪಿನ ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ತೀನಿ. ಚೆನ್ನಾಗಿ ಬರ್ತಾವೆ. ಯಾವುದಪ್ಪ ರೆಸಿಪಿ ಅಂತಂತ ಕೇಳಿದ್ರೆ ಶೇಂಗಾ ಹೋಳಿಗೆ. ಹೌದು, ತುಂಬ ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂತಹ ತುಂಬ ರುಚಿಕರವಾದ ಆರೋಗ್ಯಕರವಾದ ಒಂದು ರೆಸಿಪಿ ಇದು. ಇದಕ್ಕೆ ಏನು ಬೇಕನ್ನೋದು ಇಟ್ಕೊಂಡಿದ್ದೀನಿ. ಹೇಳಿದೆ ನಿಮ್ಗೆ, ತುಂಬ ಕಡಿಮೆ ಬೇಕು ಇದಕ್ಕೆ ಸಾಮಗ್ರಿಗಳು. ಮೇನ್ ಅಂದ್ರೆ ನಮ್ಗೆ ಹೂರ್ಣಕ್ಕೆ ಅಂದ್ರೆ ಒಳಗೇನು ಸ್ಟಫಿಂಗ್ ಮಾಡ್ತೀವಿ ಶೇಂಗಾ ಹೋಳಿಗೆಗೆ, ಅದಕ್ಕೆ ಮೇನ್ ಆಗಿ ಶೇಂಗಾ ಬೇಕು. ಶೇಂಗಾನ ಏನೈತ್ರಿ ಚೆನ್ನಾಗಿ ಹುರಿದಿರ್ಬೇಕ್ರಿ. ಅಂದ್ರೆ ಸೀದಿಸ್ಬಾರ್ದು ಅಥವಾ ಹೊತ್ತಿಸ್ಬಾರ್ದು. ಈ ರೀತಿಯಾಗಿ ಚೆನ್ನಾಗಿ ಹುರಿದು ಮೇಲಿನ ಸಿಪ್ಪೆ ತೆಗೆದು ಇಟ್ಕೊಳ್ಬೇಕ್ರಿ. ನಾವು ಶೇಂಗಾ ಎಷ್ಟು ಚೆನ್ನಾಗಿ ಹುರಿತೀವಲ್ಲ, ಹೋಳಿಗೆ ಅಷ್ಟೇ ರುಚಿಯಾಗಿ ಬರ್ತಾವೆ ಮತ್ತು ಬಾಳಿಕೆ ಕೂಡ ಬರ್ತಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಶೇಂಗಾನ ಈ ರೀತಿಯಾಗಿ ಚೆನ್ನಾಗಿ ಒಂದು ಸಣ್ಣ ಮಧ್ಯಮ ಉರಿ ಒಳಗೆ ಚೆನ್ನಾಗಿ ಇವನ್ನ ಹುರಿದು ತಗೊಳ್ರಿ. ಮತ್ತು ಒಂದು ಬಟ್ಲ ನಾನಿಲ್ಲೇ ಶೇಂಗಾ ತೊಗೊಂಡ್ರೆ ಒಂದು ಬಟ್ಲನ ಕರೆಕ್ಟಾಗಿ ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಇದು ಸ್ವೀಟ್ ಕರೆಕ್ಟ್ ಆಗ್ತೈತಿ. ನಿಮ್ಗೆ ಇನ್ನೂ ಸಿಹಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ, ಇಲ್ಲ ನಾವು ಕಡಿಮೆ ತಿಂತೀವಿ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ. ಇದು ಪರ್ಫೆಕ್ಟಾಗಿ ಒಂದು ಮೀಡಿಯಂ ಸ್ವೀಟ್ ಅಂತೀವಲ್ಲ ಆ ಥರ 1 ಕಪ್ಪಿಗೆ 1 ಕಪ್ ಕರೆಕ್ಟಾಗಿ ಬರ್ತೈತೆ ಸ್ನೇಹಿತರೆ. ಇದ್ರ ಜೊತೆಗೆ ಒಂದು ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹುರಿದು ತೊಗೊಂಡಿದ್ದೀನಿ ನಾನು. ಇದು ಆಪ್ಷನಲ್, ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ರು ಹಾಕಂಗಿಲ್ಲ, ಬಟ್ ನಾನು ಹಾಕಿರ್ತೀನಿ. ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಿಳಿ ಎಳ್ಳು, ಅದಕ್ಕೋಸ್ಕರ ನಾನು ಹಾಕಿರ್ತೀನಿ. 1 ಸ್ಪೂನ್ ಐತ್ರಿ, ಟೇಬಲ್ ಸ್ಪೂನ್. ನೀವು ಬೇಕಾದ್ರೆ ಹಾಕ್ರಿ, ಇಲ್ಲ ಸ್ಕಿಪ್ ಮಾಡ್ರಿ. ಮತ್ತು ಇದ್ರ ಜೊತೆಗೆ ನಾನು ಒಂದು 3 ಏಲಕ್ಕಿನ ತೊಗೊಂಡಿನಿ. ಇದನ್ನು ಬಿಡಿಸಿ ನಂತರದಲ್ಲಿ ನಾನು ಬಳಸುವಂಥದ್ದು. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ರೆ ನೀವು ಪೌಡರ್ನ ಬಳಸ್ಬೋದು. ಒಂದು 1/2 ಸ್ಪೂನ್ ಪೌಡರ್ನ ಹಾಕ್ಕೊಂಡ್ರು ಕೂಡ ಬರ್ತೈತೆ ಸ್ನೇಹಿತರೆ. ಇದಿಷ್ಟಾಯಿತು. ಹಿಟ್ಟು ಹೋಳಿಗೆ ಮಾಡಲಿಕ್ಕೆ ಹಿಟ್ಟಲ್ರಿ, 1 ಕಪ್ಪು ಮೈದಾ ಹಿಟ್ಟನ್ನು ನಾನಿಲ್ಲೇ ತೊಗೊಂಡಿದ್ದೀನಿ. ಹಾಗಿದ್ರೆ ತಡ ಮಾಡೋದು ಬೇಡ, ಏನೇನು ಬೇಕು ಎಷ್ಟೆಷ್ಟು ಬೇಕು ಅನ್ನೋದು ಹೇಳಿಬಿಟ್ಟೆ. ನೀವು ಕೂಡ ಪರ್ಫೆಕ್ಟಾಗಿ ಹಿಂಗೆ ತೊಗೊಳ್ರಿ. ಮತ್ತೇನೈತಿ, ಕ್ವಾಂಟಿಟಿ ಹೆಚ್ಚು ಕಡಿಮೆ ನಿಮ್ಗೆ ಬೇಕಾದ್ರೆ ಇದನ್ನು ಡಬಲ್ ಮಾಡ್ಕೊಳ್ರಿ ಆ ರೀತಿಯಾಗಿ. ಈಗೇನೈತಿ, ಮೊದಲಿಗೆ ಹಿಟ್ಟನ್ನು ಕಲಿಸ್ಬಿಡೋಣಂತ
ಸೊ ನೋಡ್ರಿ ಮೈದಾ ಹಿಟ್ರಿ ಇದು ಜರಡಿ ಹಿಡ್ದು ತೊಗೊಂಡಿನಿ ನಾನು. ಮಾಡೋರು ಗೋಧಿ ಹಿಟ್ಲೇನೂ ಮಾಡ್ತಾರ, ಬಟ್ ಮೈದಾ ಹಿಟ್ಲೆ ರುಚಿ ಜಾಸ್ತಿ ಆಗ್ತಾವ ಅಂತ ಹೇಳಿ. ಮತ್ತೆ ಈ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕೊಳ್ಳೋಣಂತ. ಮತ್ತು 1 ಸ್ಪೂನ್ ಅಷ್ಟು ಎಣ್ಣೆ ಕೂಡ ನಾನು ಇಲ್ಲೇ ಹಾಕ್ಕೊಂತೀನಿ ನೋಡ್ರಿ. ಇವೆರಡನ್ನು ಹಾಕ್ಕೊಂಡು ಮೊದಲ ಸ್ವಲ್ಪ ಅದನ್ನು ಕಲಿಸ್ಕೊಂಡ್ಬಿಡೋಣ್ರಿ ಚೆನ್ನಾಗಿ. ಎಣ್ಣೆ ಎಲ್ಲ ಹಿಟ್ಟಿಗೆ ಹತ್ತುವಂಗೆ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಏನೈತ್ರಿ ಸ್ವಲ್ಪ ನೀರು ಹಾಕಿ ಪುರಿ ಹಿಟ್ಟು ಕಲಿಸ್ತೀವಲ್ರಿ, ಚಪಾತಿ ಹಿಟ್ಟು ಪುರಿ ಹಿಟ್ಟು ಅದೇ ರೀತಿ ಕಲಸೋದು ನೋಡ್ರಿ. ಸ್ವಲ್ಪ ನೀರು ಹಾಕಿ. ಸೊ ನೀವು ಕೂಡ ಮಾಡ್ರಿ ಸ್ನೇಹಿತರೆ. ನಾನು ಇದು ಹಿಟ್ಟು ಕಲಿಸ್ತೀನಿ ಈ ರೀತಿಯಾಗಿ ನೋಡ್ರಿ. ಅತಿ ಗಟ್ಟಿನೂ ಅಲ್ಲ ಅತಿ ತೆಳುನೂ ಅಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಮಿಗ್ದಿ ಒಂದು 10 ನಿಮಿಷ ಸೈಡಿಗೆ ಇಡೋಣಂತ. ಹಿಟ್ಟನ್ನು ಸ್ವಲ್ಪ ಸೆಟ್ ಆಗಲಿ ಅಂತ ಹೇಳಿ. ಅಲ್ಲಿವರೆಗೆ ನಾವೇನು ಮಾಡೋಣ, ಶೇಂಗಾ ಹೋಳಿಗೆದು ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಸೊ ಇದು ನೋಡ್ರಿ ಇಷ್ಟಿರಲಿ. ಇದನ್ನು ಸೈಡಿಗೆ ಇಡೋಣ. ಅಲ್ಲಿವರೆಗೆ ಏನೈತಿ, ಇದು ಸಕ್ಕರೆನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ. ಎದಕ್ಕಪ್ಪ ಅಂದರೆ ಬೇಸನ್ ಲಡ್ಡುಗೆ ಅದೇ ಮಿಕ್ಸಿ ಜಾರ್ ಇದು ಜಸ್ಟ್ ತೊಗೊಂಡಿದ್ದು. ಈಗ ಇದಕ್ಕೆ ಏನು ಮಾಡೋಣಪ್ಪ ಅಂದರೆ ನಾವು ತೊಗೊಂಡಂತಹ ಶೇಂಗಾ ಹಾಕ್ಕೊಳ್ಳೋಣ. ಏಲಕ್ಕಿ ನಂತರ ಹಾಕ್ತೀನಿ. ಈಗ ನೋಡ್ರಿ ಶೇಂಗಾ 1 ಕಪ್ ಶೇಂಗಾ. ಏಲಕ್ಕಿನ ಬಿಡಿಸಿ ಹಾಕೋತೀನಿ ಇದ್ರಾಗ. ಸಿಪ್ಪೆ ಇರಲಿ, ಸಿಪ್ಪೆ ಚಹಾ ಪುಡಿ ಡಬ್ಬದೊಳಗೆ ಹಾಕೋಣಂತ. ಚಹಾ ಚಲೋ ಆಗ್ತೈತಿ, ಸಿಪ್ಪೆ ಚೆಲ್ಲೋದು ಬೇಡ. ಈಗ ಹಾಕ್ಕೊಂಡ್ರೆ ಏನಾಯ್ತಲ್ಲ, ಶೇಂಗಾ ಜೊತೆಗೆ ಚೆನ್ನಾಗಿ ಸಣ್ಣ ಆಗ್ತಾವ ಅಂತ ಹೇಳಿ ಏಲಕ್ಕಿ, ಅದಕ್ಕೋಸ್ಕರ ಹಾಕ್ಕೊಳ್ಳೋದು. ಸೊ ಹಾಕ್ಕೊಂಡೆ. ಈಗ ಇದನ್ನೇನು ಮಾಡೋಣ, ಪುಡಿ ಮಾಡ್ಕೊಂಬರೋಣ. ಸಣ್ಣಗೆ ಮಿಕ್ಸಿ ಮಾಡೋಣ ಇದನ್ನು. ಇದು ನೋಡ್ರಿ ಶೇಂಗಾ ಪೌಡರ್ ಆಯ್ತು. ಇದರೊಳಗನ ಏನು ಮಾಡ್ತೀನಿ ಅಂದ್ರೆ ನಾವು ತೊಗೊಂಡಂತಹ 1 ಕಪ್ ಬೆಲ್ಲ ಏನೈತಲ್ರಿ ಇದ್ರೊಳಗನ ಸೇರಿಸ್ತೀನಿ. ಸೇರಿಸಿ ಎರಡೂ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡೋಣಂತ. ಹೊಂದ್ಕೊಳ್ತೈತಿ. ಮತ್ತು ಎರಡು ಸಣ್ಣನೂ ಇನ್ನೂ ಸ್ವಲ್ಪ ಮಿಕ್ಸ್ ಆಗಿ ಚೆನ್ನಾಗಿ ಹೂರ್ಣ ರೆಡಿ ಆಗ್ತೈತಿ. ಈಗ ಇದನ್ನು ಮಿಕ್ಸಿ ಮಾಡೋಣ. ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತು ನೋಡ್ರಿ, ಎರಡು ಬೆಲ್ಲ ಮತ್ತು ಶೇಂಗಾ. ಇದು ಈಗ ರೆಡಿ ಆಯ್ತು. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ ನೋಡ್ರಿ. ಇಷ್ಟನ್ನು ಹಾಕ್ಕೊಂಡೆ. ಇದಕ್ಕೆ ಈಗ ನಾವು ಹುರಿದಿಟ್ಕೊಂಡಿದ್ವಲ್ರಿ ಬಿಳಿ ಎಳ್ಳು, ಅವನ್ನ ಸೇರಿಸ್ಕೊಳ್ಳೋಣ. ನಾನು ಇದಕ್ಕೆ ಇನ್ನೊಂದು ಪದಾರ್ಥ ಹಾಕ್ತೀನಿ, ಅಂದ್ರೆ ಒಂದು ಒಳ್ಳೆ ಘಮ ಬರ್ತೈತಿ, ಟೇಸ್ಟು ಅಂತ ಹೇಳ್ಬೋದು. ಒಣ ಶುಂಠಿ ಪೌಡರ್. ಸೊ ನಾನು ಒಣ ಶುಂಠಿ ಪೌಡರ್ನು ಹಾಕ್ತೀನಿ ನೋಡ್ರಿ, 1/4 ಚಮಚ. ಹಿಟ್ಟನ್ನು ಕಲಸುವಾಗ ಉಪ್ಪನ್ನು ಹಾಕಿದ್ವಿ ನಾವು, ಬಟ್ ಇದಕ್ಕೂ 1 ಚಿಟಿಕೆ ಅಷ್ಟು ಉಪ್ಪನ್ನು ಬೆರೆಸ್ತೀನಿ ನೋಡ್ರಿ, ಒಂದೇ 1 ಚಿಟಿಕೆ. ಈಗ ಇವನ್ನೆಲ್ಲ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇಷ್ಟೇ ಡ್ರೈನ ಯೂಸ್ ಮಾಡ್ತೀನಿ. ಕೆಲವೊಬ್ರು ಏನು ಮಾಡ್ತಾರಂದ್ರೆ ಇದಕ್ಕೆ ಬಿಸಿ ನೀರನ್ನು ಹಾಕಿ ಕಲಿಸ್ಕೊಳ್ತಾರೆ. ಇದು ಪುಡಿ ಬೇಡ ನಮಗೆ, ಹೂರ್ಣದ ಗಟ್ಟಿನ ಬೇಕು ಹೂರ್ಣದ ಹಾಗೆ ಅಂಥೇಳಿ ಇದಕ್ಕೆ ಬಿಸಿನೀರನ್ನು ಹಾಕಿ ಕಲಿಸ್ತಾರೆ. ಬಟ್ ನಾನು ಯಾವುದೇ ನೀರು ಹಾಕಂಗಿಲ್ಲ, ನಾನು ಡ್ರೈನ ಫಿಲ್ ಮಾಡಿ ಹೋಳಿಗೆನ ಮಾಡ್ತೀನಿ ಸ್ನೇಹಿತರೆ. ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ. ಸೊ ಈಗಿದು ರೆಡಿ ಆಯ್ತು. ಘಮ ಘಮ ಅನ್ನಕತ್ತೈತೆ ನೋಡ್ರಿ. ಏಲಕ್ಕಿ ಮತ್ತು ಶುಂಠಿ ಪೌಡರ್ ಹಾಕಿವೆಲ್ಲ ಚೆನ್ನಾಗಿ ಘಮಾಡಕತ್ತೈತೆ ಅಂತ ಹೇಳ್ಬೋದು. ಸೊ ನಮ್ಮ ಒಂದು ಶೇಂಗಾ ಹೋಳಿಗೆಯ ಸ್ಟಫಿಂಗ್ ಕೂಡ ರೆಡಿ ಆಯಿತು. ಹಿಟ್ಟು ಕೂಡ ಆಗ್ಲೇ ಕಲಿಸಿಟ್ಟಿದ್ವಿ ನಾವು, ನೋಡ್ತಾ ಇರ್ಬೋದು. ಮತ್ತು ಸೈಡ್ ಬೈ ಸೈಡ್ ಚಹಾ ಪುಡಿ ಡಬ್ಬದೊಳಗೆ ಏಲಕ್ಕಿ ಸಿಪ್ಪೆನ ಹಾಕಿಡೋಣಂತ. ಚಹಾ ಚಲೋ ಆಗ್ತೈತ್ರಿ ಈ ಥರ ಮಾಡೋದ್ರಿಂದ. ಸೊ ಈಗೇನೈತಿ ಸ್ನೇಹಿತರೆ, ಎರಡೂ ಕೂಡ ರೆಡಿ ಆಯಿತು. ನೋಡ್ತಾ ಇದ್ದೀರಿ ನೀವು, ಹೂರ್ಣ ಆಗಿರ್ಬೋದು ಹಿಟ್ಟಾಗಿರ್ಬೋದು ಎರಡೂ ರೆಡಿ ಐತಿ.
ಈಗ ಫಟ್ ಅಂತ ಹೇಳಿ ಹೋಳಿಗೆ ಮಾಡಿಬಿಡೋಣಂತ ಸ್ನೇಹಿತರೆ. ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸ್ನೇಹಿತರೆ. ಕ್ಲೀನೇ ಇರ್ತೈತಿ, ಆದರೂ ಮತ್ತೊಂದು ಸರಿ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಈಗ ನೋಡ್ರಿ, ಹಿಟ್ಟು ಒಂದ್ಸರಿ ಮಿದ್ಕೊಂಡು ಸಣ್ಣ ಸಣ್ಣ ಉಳ್ಳೆ ಮಾಡ್ಕೊಳ್ಳೋಣಂತ. ಉಳ್ಳೆಗಳಂತೀವಿ ನಾವು. ಸಣ್ಣ ಸಣ್ಣ ಮಾಡ್ಕೊಂಡು ಇಲ್ಲೇನೈತಿ ಹೂರ್ಣ ಕೂಡ ಐತಿ ನೋಡ್ರಿ. ಮತ್ತು ನಾನು ಲಟ್ಟಿಸ್ಲಿಕ್ಕೆ ಅಕ್ಕಿ ಹಿಟ್ಟು ತಗೊಂಡೇನ್ರಿ. ನೀವು ಬೇಕಾದ್ರೆ ಮೈದಾ ಹಿಟ್ಟು ಹಚ್ಚಿ ಲಟ್ಟಿಸ್ಬೋದು, ಪರವಾಗಿಲ್ಲ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ತಗೊಳ್ರಿ, ನಡೀತದೆ ಯಾವುದಾದ್ರೂ. ಸ್ವಲ್ಪ ಸಣ್ಣದ ಇಷ್ಟು ಲಟ್ಟಿಸ್ಕೊಳ್ಳೋದು ನೋಡ್ರಿ. ಸಣ್ಣ ಪುರಿ, ಪಾನಿಪುರಿ ಎಲ್ಲ ಮಾಡ್ತೀವಲ್ಲ ಅಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ಈಗ ಏನೈತಲ್ಲ ಇದ್ರೊಳಗೆ ನಾನು ಸ್ಟಫಿಂಗ್ ಫಿಲ್ ಮಾಡ್ತೇನೆ ನೋಡ್ರಿ. ಎರಡು ಸ್ಪೂನ್ ಹಾಕ್ತೀನಿ, ನೋಡ್ಬೋದು. 2 ಸ್ಪೂನ್ ಹಾಕೀನಿ. ಸೊ ಈಗ 2 ಸ್ಪೂನ್ ಹಾಕ್ಕೊಂಡೇನಲ್ಲ, ಇದನ್ನು ನಾನೀಗ ಏನು ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ ನೋಡ್ರಿ. ಈ ರೀತಿ ಸೇಮ್ ರೀ, ಮೋದಕ ಅಥವಾ ಹೂರ್ಣದ ಹೋಳಿಗೆಗೆಲ್ಲ ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ರೀತಿ ನಾವು ಇದನ್ನು ಕ್ಲೋಸ್ ಮಾಡಿದ್ರೆ ಆಯಿತು. ಇದು ಎಕ್ಸ್ಟ್ರಾ ಬಂದಿದ್ದು ಸ್ವಲ್ಪ ಮೇಲಿಂದ ತೆಗೆದುಬಿಡೋಣಂತ. ಇಲ್ಲೇ ಫೋಲ್ಡ್ ಮಾಡಿ ಇಷ್ಟು ಮಾಡಿದರೆ ಇದು ರೆಡಿ ಆಯ್ತು ರೀ. ಈಗ ಅಕ್ಕಿ ಹಿಟ್ಟೊಳಗೆ ಸ್ವಲ್ಪ ಡಿಪ್ ಮಾಡಿ ಇದನ್ನು ನಾವು ಲಟ್ಸೋಣಂತ. ಶೇಂಗಾ ಹೋಳಿಗೆ ಹೆಂಗಂದ್ರೆ ಅತಿ ತೆಳುವೂ ಇರಬಾರ್ದು ಮತ್ತು ಅತಿ ದಪ್ಪನೂ ಇರಬಾರ್ದು ರೀ, ಹಂಗೆ ಮಾಡ್ಕೊಳ್ಬೇಕಾಗ್ತೈತಿ. ನಾನು ಗ್ಯಾಸ್ ಮೇಲೆ ತವಾ ಕೂಡ ಇಟ್ಟೀನಿ, ನೋಡ್ತಾ ಇರ್ಬೋದು, ಕಾದೈತಿ. ಈಗ ನಾವು ಶೇಂಗಾ ಹೋಳಿಗೆನ ಇದಕ್ಕೆ ಹಾಕೋಣಂತ ರೆಡಿ ಮಾಡಿ. ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವ್ರಿ. ಏನು ಹರಿಯಂಗಿಲ್ಲ, ಒಡೆಯಂಗಿಲ್ಲ, ಏನೂ ಆಗಂಗಿಲ್ಲ ಸ್ನೇಹಿತರೆ. ಚೆನ್ನಾಗಿ ಬರ್ತಾವ, ಆರಾಮ್ ಮಾಡ್ಬೋದು. ಯಾರು ಬೇಕಾದವರು ಮಾಡ್ಬೋದು ನೋಡ್ರಿ. ನೋಡಿದ್ರಲ್ಲ, ಈ ರೀತಿಯಾಗಿ. ಮತ್ತು ಇಷ್ಟ ದಪ್ಪ ಇಟ್ಟೆ ನೋಡ್ರಿ. ಅತಿ ತೆಳುವಿಲ್ಲ, ಅತಿ ದಪ್ಪನೂ ಇಲ್ಲ ನೋಡ್ರಿ. ಒಂಚೂರು ಎಲ್ಲಿ ಹರಿದಿಲ್ಲ ಹೋಳಿಗೆ, ಮಸ್ತ್ ಬಂದೈತಿ. ಮತ್ತು ಸ್ಟಫಿಂಗು ಫುಲ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗೈತಿ, ನೋಡ್ತಾ ಇರ್ಬೋದು ನೀವು. ಈಗ ಇದನ್ನು ನಾವು ತವಾ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಇದನ್ನು ಇಲ್ಲೆಲ್ಲ ಮ್ಯಾಲೆಲ್ಲ ಇದು ಲೈಟ್ ಆದಮೇಲೆ ನಾವು ಇದನ್ನು ಟರ್ನ್ ಮಾಡೋಣಂತ. ಮತ್ತು ಯಾವುದೇ ಕಾರಣಕ್ಕೂ ಶೇಂಗಾ ಹೋಳಿಗೆನ ಸೀದ್ಸಕ್ಕೆ ಹೋಗ್ಬೇಡ್ರಿ, ಹೊತ್ತಿಸಕ್ಕೆ ಹೋಗ್ಬೇಡ್ರಿ, ಅದ್ರದ್ದು ಟೇಸ್ಟ್ ಹೋಗ್ಬಿಡ್ತೈತಿ. ಅದಕ್ಕೋಸ್ಕರ ಒಂದು ಮೀಡಿಯಂ ಫ್ಲೇಮ್ ಒಳಗೆ ಚೆನ್ನಾಗಿ ಇದನ್ನು ಹೊಳ್ಳಾಡಿಸಿ ನೀಟಾಗಿ ಬೇಯಿಸ್ಕೊಳ್ಬೇಕು. ಮೈದಾ ಆದ್ದರಿಂದ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವಲ್ಲ, ರುಚಿನೂ ಅಷ್ಟೇ ಬರ್ತೈತಿ ಮತ್ತು ಬಾಳಿಕೆ ಕೂಡ ಅಷ್ಟೇ ಬರ್ತೈತಿ. ಆರಾಮಾಗಿ ನೀವು 8 ರಿಂದ 15 ದಿನ ಇಟ್ಕೊಂಡು ಇದನ್ನು ತಿಂದ್ರೂ ಇದೇನು ಕೆಡಂಗಿಲ್ಲ, ಏನೂ ಆಗಂಗಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೋಡ್ರಿ ಹೆಂಗೆ ಉಪ್ಪಾಕತೈತಿ. ಇದೇ ರೀತಿ ನಾವು ಹೊಳ್ಳಾಡಿಸಿ ಇದನ್ನು ಬೇಯಿಸ್ಕೊಳ್ಬೇಕು ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ನೀಟ್ ಬರಾಕತ್ತೈತೆ ಅಂತ ಹೇಳಿ. ಮತ್ತು ಪುರಿಗತೆ ಹೆಂಗೆ ಉಬ್ಬೈತೆ ನೋಡ್ರಿ, ಎಷ್ಟು ಮಸ್ತ್ ಬಂದೈತಿ ಶೇಂಗಾ ಹೋಳಿಗೆ. ಮತ್ತು ಈ ಶೇಂಗಾ ಹೋಳಿಗೆನ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಇಷ್ಟು ಟೇಸ್ಟ್ ಆಗ್ತೈತ್ರಿ, ಸಖತ್ತಾಗಿ ಬರ್ತೈತಿ ನೋಡ್ರಿ. ಎಷ್ಟು ಚಂದ ಉಬ್ಬೈತಲ್ಲ ಸ್ನೇಹಿತರೆ. ಇದೇ ರೀತಿ ಮಾಡೋದು. ಮತ್ತು ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ನು ಮಾಡ್ಕೊಳ್ಬೋದು. ನಾ ಮೀಡಿಯಮ್ನ ಮಾಡ್ತೀನಿ ಯಾವಾಗ್ಲೂ, ಯಾಕಂದ್ರೆ ಈಗ ಎಲ್ಲರೂ ಹೆಲ್ತ್ ಕಾನ್ಶಿಯಸ್. ದೊಡ್ಡ ಸೈಜಿಂದ ಅಷ್ಟೊಂದು ಸ್ವೀಟ್ ಯಾರು ತಿನ್ನಂಗಿಲ್ಲ ಈಗ, ಹೀಗಾಗಿ ಒಂದು ಮೀಡಿಯಂ ಸೈಜಲ್ಲೇ ಮಾಡಿರ್ತೀನಿ. ಇದ್ರೆ ನೀವು ಕೇಳಿದಂಥ ಶೇಂಗಾ ಹೋಳಿಗೆ ರೆಸಿಪಿ ರೆಡಿ ಆದವು ನೋಡ್ರಿ. ಇದೇ ರೀತಿ ಮಾಡೋದು ನೋಡ್ರಿ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ರಿ.
ಮತ್ತೆ ಸಿಗ್ತೀನಂತ.